ಸರ್ ಹೇಳಿ ಸರ್, ಇದು ವಿಚಾರ ನಿಮ್ಮ ಗಮನಕ್ಕೆ ಯಾವಾಗ ಬಂತು, ಏನಂತ ಬಂತು ಅಂತ ಹೇಳಿ? ನಿನ್ನೆ ಸಂಜೆ ಹೆಚ್ಚು ಕಮ್ಮಿ 8:45 9 ಗಂಟೆ ಸಮಯದಲ್ಲಿ ನಾನು ಬೆಂಗಳೂರಲ್ಲಿದ್ದಂಥ ಸಂದರ್ಭದಾಗೆ ಬೆಳಗುಂಬದಲ್ಲಿ ಇರ್ತಕ್ಕಂಥ ನಮ್ಮ ಹುಡುಗರು ಫೋನ್ ಮಾಡಿ ಈ ಥರ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಮತ್ತು ಯಾರೋ ಹೊಡೆದಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ ಅಣ್ಣ, ಈ ಥರ ಮಲ್ಲ ಈ ಥರ ರಕ್ತಸ್ರಾವಾಗಿ ಬಿದ್ದವನೇ ಅಂತಕ್ಕಂಥದ್ದು ಫೋನ್ ಬಂದು. ಎಲ್ಲಿ ಫೋಟೋ ಹೊಡೆದು ಕಳಿಸು ವಾಟ್ಸಪ್ಪಲ್ಲಿ ಅಂತ ಕೇಳಿದೆ. ಆ ಫೋಟೋ ಹೊಡೆದು ವಾಟ್ಸಪ್ಪಲ್ಲಿ ಕಳಿಸ್ದಾಗ ಗೊತ್ತಾಯಿತು ಆ ಬಿದ್ದಿರ್ತಕ್ಕಂಥ ರೀತಿ, ಮತ್ತು ಅಲ್ಲಿ ಅವನು ತಲೆಗೆ ಹೊಡೆದಿರ್ತಕ್ಕಂಥದ್ದು ಇಂಜುರಿ ಆಗಿತ್ತಲ್ಲ, ಆವಾಗ ನೋಡಿದಾಗ ಗೊತ್ತಾಯಿತು ಇದು ಬೇರೆ ರೀತಿಯೇ ಆಗಿದೆ ಅಂತಕ್ಕಂಥದ್ದನ್ನ ನನಗೆ ಗಮನಕ್ಕೆ ಬಂತು. ತದನಂತರ ಹಿಂದೆಯೇ ನಾನು ಕ್ಯಾಸನ್ರಾ ಲಿಮಿಟ್ಸಿಗೆ ಬರೋದ್ರಿಂದ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಸಾಹೇಬ್ರ ಗಮನಕ್ಕೆ ತಗೊಂಬಂದೆ. ಆಮೇಲೆ ತದನಂತರ ಅಷ್ಟೊತ್ತು ಕಾಲೇ ಹುಡುಗರು ಇಲ್ಲ ತಿರ್ಗಾ ಫೋನ್ ಮಾಡಿದೆ, ಹಿಂಗೆ ಆಗಿದೆ ಅಂದಾಗ ಇಲ್ಲಣ್ಣ ಯಾರೋ ಹೊಡೆದಿರೋದೆ ಸತ್ಯ ಅಂತಕ್ಕಂಥದ್ದು ಗಮನಕ್ಕೆ ಬಂತು. ಅದಾದಮೇಲೆ ನಾನು ಸಹ ಬೆಂಗಳೂರಿಂದ ತರಾತುರಾಗಿ ಬಂದಂಥ ಸಂದರ್ಭದಾಗೆ ಅಲ್ಲಿವರೆಗೂ ಅಲ್ಲೇ ಬಿದ್ದಿತ್ತು ಬಾಡಿ. ಆವಾಗ ನೋಡಿದೆ. ಆವಾಗ ನೋಡಿದಂಥ ಸಂದರ್ಭದಲ್ಲಿ ಇಲ್ಲ ಇದು ಯಾವುದೋ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಗೊತ್ತಾಯಿತು. ತದನಂತರ ಪೊಲೀಸ್ನವರು ಮಾಮೂಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಎಲ್ಲ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾವು ಸಹ ಬಾಡಿನ ಶಿಫ್ಟ್ ಮಾಡಿಸಿ ಹಾಸ್ಪಿಟ್ಲಿಗೆ ಶವಾಗಾರಕ್ಕೆ ಹಾಕ್ಸೋಂಥ ಕೆಲಸ ಮಾಡಿದ್ವಿ. ಈಗ ನೋಡೋಣ, ರಾತ್ರಿಯೇ ಪೊಲೀಸ್ನವರು ಎಲ್ಲ ತಂಡಗಳನ್ನ ರಚನೆ ಮಾಡಿದ್ದಾರೆ. 2-3 ಡೇಸ್ ಒಳಗೆ ಇದು ಕಂಪ್ಲೀಟಾಗಿ ಯಾರಿದ್ದಾರೆ ಏನು ಎತ್ತ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಈಗ ಮಲ್ಲನ ಅವ್ರ ಹೆಸರು ವೀರಣ್ಣನ ಅಂತ? ಮೂಲ ಹೆಸರು ವೀರಣ್ಣ ಅಂತಕ್ಕಂಥದ್ದು, ಅಡ್ಡ ಹೆಸರು ಮಲ್ಲ ಅಂತ ಕರೀತಾಯಿದ್ರು. ಯಾವ ರೀತಿ ವ್ಯಕ್ತಿ ಸರ್ ನೀವು ನೋಡಿದಾಗೆ? ಇಲ್ಲ, ಯಾವುದೋ ಹಿಂದೆ ಒಂದು ಸ್ನೇಹಿತರುಗಳ ಜೊತೆ ಸೇರಿಕೊಂಡು ಒಂದು ಕೇಸಲ್ಲಿ ಫಿಟ್ ಆಗಿದ್ದು ಬಿಟ್ಟರೆ 2006 8ರಲ್ಲಿ ಬಿಟ್ಟರೆ, ಆವಾಗ ಮತ್ತು ಅವನ ನಡವಳಿಕೆ ನೋಡಿ ಪೊಲೀಸ್ನವರಾಗಿರ್ಬೋದು ಮತ್ತು ಕಾನೂನಾತ್ಮಕವಾಗಿ ಇತ್ತು ಅವಾಗಿತ್ತು. ಮತ್ತು ಶೀಘ್ರದಲ್ಲೇ ತೆಗೆದು ಹಾಕಿದ್ರು, ಅದನ್ನೆಲ್ಲ ಕ್ಲೋಸ್ ಆಗಿತ್ತು, ಯಾವುದೇ ಕೇಸ್ಗಳು ಇರಲಿಲ್ಲ. ಈಗ ಸಾರ್ವಜನಿಕರ ಬದುಕಲ್ಲಿ ಹೆಂಗೆ ಬದುಕಬೇಕು, ಎಲ್ಲ ಹುಡುಗರು ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಜೀವನ ಮಾಡ್ಕೊಂಡು ಹೋಗ್ತಿದ್ದ. ಏನು ಕೆಲಸ ಮಾಡ್ತಾ ಇದ್ರು? ವ್ಯವಸಾಯ ಮಾಡಿಸ್ತಾಯಿದ್ರು. ರಾಜಕೀಯವಾಗಿ ಒಂದಷ್ಟು ಓಡಾಡ್ತಾ ಎಲ್ಲ ಸ್ನೇಹಿತರು ಇದ್ದೇ ಇರ್ತಾರಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ಗಳ ಜೊತೆ ಓಡಾಡ್ಕೊಂಡಿದ್ರು. ಈಗ ಇದು ಇತ್ತೀಚೆಗೆ ಹುಡುಗರ ಜೊತೆ ಯಾವುದೇ ಥರದ ಏನು ಆ ಥರ ಗಲಾಟೆಗಳ್ಗೇನು ಹೋಗ್ತಾ ಇರಲಿಲ್ಲ, ಕಾಣಿಸ್ಕೊಂತನೂ ಇರಲಿಲ್ಲ. ಹಂಗಾಗಿ ಏನೋ ಒಳ್ಳೆ ಜೀವನ ಕಟ್ಕೊಳ್ಳೋ ಸಂದರ್ಭದಾಗೆ ಈ ಥರ ಆಗಿದೆ. ಏನು ವಿಚಾರಕ್ಕೆ ಅನ್ನೋದೇನೋ ಗೊತ್ತಾಗಿದೆಯಾ? ಏನೋ ಬುದ್ಧಿ ಮಾತು ಹೇಳಿ ಇದಕ್ಕೆ ಯಾರೋ ಹುಡುಗನ್ನ ಕರೆಸಿ ಒಂದೆರಡು ಮಾತು ಹೇಳಿದ್ದ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದೈತೆ. ಮುಂದಿನ ದಿನಗಳಲ್ಲಿ ಅದೇನು ಅಂತ ಗೊತ್ತಾಗುತ್ತೆ ನಿಖರವಾದ ಕಾರಣ. ಯಾರಿಗೆ ಏನಕ್ಕೆ ಅಂತ ಬುದ್ಧಿ ಮಾಡ್ತಾರೆ? ಫ್ಯಾಮಿಲಿ ಇದು ಏನೋ ಒಂದು ಸ್ವಲ್ಪ ಹೆಣ್ಮಗುದ ವಿಚಾರ ಅಂತಕ್ಕಂಥದ್ದು ಗೊತ್ತಾಗಿದೆ. ಈಗ ಕರೆಕ್ಟಾಗಿ ಈಗ ಅವ್ರ ಕುಟುಂಬನೂ ಈಗ ಕಷ್ಟದಲ್ಲಿದೆ, ನಾವು ಕೇಳೋಕ್ಕಾಗಲ್ಲ. ಇದರಲ್ಲಿ ಏನಾದರೂ ಆಗಬೇಕು ಅಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮುಖಾಂತರನೇ ಗೊತ್ತಾಗಬೇಕು. ಪ್ರತಿಷ್ಠೆ ಆಯ್ತಾ ಬುದ್ಧಿ ಮಾತು ಹೇಳಿದ್ರೆ? ಅದೇ ಇವತ್ತಿನ ಹುಡುಗರು ಮನಸ್ಥಿತಿನೇ ಅದಲ್ವಾ, ಏನು ಮಾತಾಡೋದು ತಪ್ಪೇ ಅಂತಕ್ಕಂಥದ್ದು ಅರ್ಥೈಸ್ತದೆ. ಏನಾಗಿದೆ ಇಲ್ಲಿ ಅಂತ ಹೇಳಿ ಸರ್? ಅಂದರೆ ಇವ್ರು ಹೇಳಿದ್ದು ಏನಾದ್ರು ಅಲ್ಲಿ ಬೇರೆ ರೀತಿ ಅವ್ರು ತೊಗೊಂಡ್ರೆ ಚಾಲೆಂಜಾಗಿ? ಏನಿಲ್ಲ, ಈಗ ಒಂದು ಹೆಣ್ಮಗುಗೆ ಒಂದು ಯಾವುದೇ ಆದಂಥ ಗಂಡ ಹೆಂಡತಿ ಮಕ್ಕಳು ಕುಟುಂಬ ಇರ್ತದೆ ಅಲ್ವಾ. ಆ ಕುಟುಂಬದ ವಿರುದ್ಧವಾಗಿ ಯಾವುದಾದ್ರೂ ಬಂದಂಥ ಸಂದರ್ಭದಾಗೆ ದೊಡ್ಡವರು, ಈಗ ನೀವಾಗಲಿ ನಾವಾಗಲಿ ಏನೋ ಒಂದು ಬುದ್ಧಿ ಮಾತು ಹೇಳ್ತೀವಲ್ವ, ಅದನ್ನೇ ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ. ಈ ಥರತೆ ಆಗಿರ್ಬೋದು, ಆ ಥರ ಆಗಿದೆ. ನೆಕ್ಸ್ಟ್ ಪೊಲೀಸರು ತನಿಖೆ ಸರ್ ಏನಂತ ರಿಕ್ವೆಸ್ಟ್ ಮಾಡಿದ್ದೀರಾ ಅಂತ ಹೇಳಿ? ನಾವು ಈ ನಮ್ಮ ಪೊಲೀಸು ಗಟ್ಟಿಯಾಗಿದೆ. ಇನ್ನು 2 ದಿವಸದಲ್ಲಿ ಯಾರನ್ನೂ ಬಿಡೋದಿಲ್ಲ, ಕಾನೂನು ಕ್ರಮ ಕೈಗೊಳ್ತಾರೆ. ಆಮೇಲೆ ನಾವು ಹೇಳಿದ್ದೀವಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಆಗಲೇಬೇಕು ಅಂತಕ್ಕಂಥದ್ದು ಹೇಳಿದ್ದೀವಿ. ಯಾರು ಸರ್ ಅದು ಚೇತನ? ಬೆಳಗುಂಬದಲ್ಲೇನೋ ಜಿಮ್ಮು ಇಟ್ಕೊಂಡಿದ್ದ ಅಂತಕ್ಕಂಥದ್ದು ಮಾಹಿತಿ ಇದೆ. ಅದು ಆತನ ಹಿಂಬಾಲಕರ ಇಲ್ಲ ಯಾರು ಬೇರೆಯವರು ಇದಕ್ಕೆ ಸುಪಾರಿ ಕೊಟ್ಟವ್ರು ಯಾರು ಅಂತ ಏನಾದರೂ ಗೊತ್ತಾಗಬೇಕು ಅಂದರೆ ಪೊಲೀಸ್ ಮುಖಾಂತರನೇ ಗೊತ್ತಾಗಬೇಕು. ಇನ್ನೂ ಆತನ ಹೆಸರು ಇದೆ ಅನ್ನೋದು ಕೇಳಿ ಬರ್ತಾ ಇದೆ ಅಷ್ಟೇ.